ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರೀ ಕಮಲದ್ವಂದ್ವಂ ತಾಪತ್ರಯ ನಿವಾರಕಂ ಶಾಂತೇಕಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಪರಶಿವನ ದಿವ್ಯ ಅವತಾರಿ ಅನಂತ ಲೀಲಾ ಪುರುಷ, ಕಲಿಯುಗದ ಕಾಮಧೇನು, ಸರ್ವದೇವಮಯನು, ದೇವಾದಿದೇವನಾಗಿರುವ ಸಿದ್ಧಾರೂಢ ಅಪ್ಪಂಗಳವರ ದಿವ್ಯ ಶ್ರೀಪಾದಗಳಲ್ಲಿ ಅನಂತ ಕೋಟಿ ದೀರ್ಘದಂಡವತ್ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ, ಕ್ಷೇತ್ರದ ಶ್ರೀಮಠದ ಗದ್ದಿಗೆಗಳಿಗೆ ಶ್ರದ್ಧಾ ಭಕ್ತಿಯಿಂದ ನಮಿಸಿ, ಬಸವಾದಿ ಶಿವ ಶರಣರ ದಿವ್ಯ ಶ್ರೀ ಚರಣಗಳನ್ನು ಸ್ಮರಣೆ ಮಾಡಿಕೊಂಡು, ಗ್ರಾಮದೈವ ಕಾಶಿ ವಿಶ್ವನಾಥನ ದಿವ್ಯ ಶ್ರೀ ಚರಣಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ, ಶಿವಾನುಭವ ಪೀಠದಲ್ಲಿ ವಿರಾಜಮಾನರಾಗಿರುವ ಸುವಿಚಾರ ಚಿಂತನಾ ಕಾರ್ಯಕ್ರಮದ ರೂವಾರಿಗಳಾದ ಮಾತಾಜಿಯವರ ಶ್ರೀಚರಣಕ್ಕೆ ವಂದಿಸಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಪುಣ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ದಯಾಮಯನಾದ ಗುರುದೇವನ ದಿವ್ಯ ದಯೆಯಿಂದಲೂ ಭಗವಂತನ ಅಪಾರ ಕರುಣೆಯಿಂದಲೂ ಜನ್ಮ ಜನ್ಮಾಂತರದ ಪುಣ್ಯ ವಿಶೇಷದಿಂದಲೂ ನಾವು ನೀವೆಲ್ಲರೂ ಈ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಪುಣ್ಯ ದಂಪತಿಗಳು ನಮ್ಮ ಮಠದಲ್ಲಿಯೂ ಕೂಡ ಸುವಿಚಾರ ಚಿಂತನಾ ಕಾರ್ಯಕ್ರಮ ಆಗಬೇಕು ಅಂತ ಸಂಕಲ್ಪವನ್ನ ಮಾಡಿ ಇವತ್ತ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಪರಮಾತ್ಮ ಪಾರ್ವತಿ ದೇವಿಯನ್ನ ಕುರಿತು ಹೇಳಿರುವ ಮಾತನ್ನ ಗೋಸ್ವಾಮಿ ತುಳಸಿದಾಸರ ರಾಮಚರಿತ ಮಾನಸದೊಳಗ ಬಹಳ ಸುಂದರವಾಗಿ ವರ್ಣನ ಮಾಡ್ತಾರೆ. ಉಮಾ ಕಹಹು ಮೈ ಅನುಭವ ಅಪನಾ, ಸತ್ಯ ಹರಿ ಭಜನ ಜಗತ್ ಸಬ ಸಪನ. ಸ್ವಲ್ಪ ನಾವು ಎಚ್ಚರಿಕೆಯಿಂದ ಈ ಮಾತಿನ ವಿಚಾರ ಮಾಡಬೇಕು. ಸಾಮಾನ್ಯರು ಹೇಳಿದ ಮಾತಲ್ಲ, ಇದು ಸಾಕ್ಷಾತ್ ಪರಮಾತ್ಮ ಪಾರ್ವತಿ ದೇವಿ ಮುಂದ ಮನದುಂಬಿ ಆಡಿರ್ತಕ್ಕಂಥ ಮಾತು. ಹೇ ಪಾರ್ವತಿ, ಹೇ ಉಮಾ, ಪ್ರಪಂಚದೊಳಗೆ ಸತ್ಯವಾದದ್ದು ಕೇವಲ ಪರಮಾತ್ಮನ ಭಜನ. ಪರಮಾತ್ಮನಿಗೆ ಬಿಟ್ಟರೆ ಸಾರವಾದ ವಸ್ತು ಇನ್ನೊಂದು ಯಾವುದೂ ಇಲ್ಲ ಜಗತ್ತಿನೊಳಗೆ. ಅಸಾರವಾದ ಪ್ರಪಂಚದೊಳಗೆ ಸಾರವಾದ ವಸ್ತು ಪರಮಾತ್ಮ. ಪರಮಾತ್ಮನಂಗೆ ಜಗತ್ತಿನೊಳಗೂ ಸಾರ ಒಂದು ವೇಳೆ ಇರ್ತಿತ್ತು ಅಂದರ ಪ್ರಪಂಚದೊಳಗೆ ಯಾರೂ ದುಃಖಿಯಾಗಿ ಇರ್ತಿದ್ದಿಲ್ಲ. ಹೊಲ ಇದ್ದ ದುಃಖ, ಮನಿ ಇದ್ದ ದುಃಖ, ಹೆಂಡ್ರ ಮಕ್ಕಳಿದ್ದ ದುಃಖ, ಬಂಗಾರ ಬೆಳ್ಳಿ ಇದ್ದ ದುಃಖ, ಸಂಸಾರ ಎಷ್ಟು ಬೆಳೆದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ ಅಂತ ತಿಳ್ಕೊಂಡೆ ಶರೀಫ ಶಿವಯೋಗಿಗಳು ಎಷ್ಟಿದ್ದರೇನಿದು ಖಾಲಿ ಮನೆಯೋ ಶಿವನ ಖಾಲಿ ಮನೆಯೋ. ಜಗತ್ತಿನ ಜನರ ಸಾರ್ವತ್ರಿಕ ಅನುಭವದ ಇದು, ಅವ್ರದ್ದು ಇವ್ರದ್ದು ಅಂತಲ್ಲ. ಏನೆಲ್ಲ ಇದ್ದರೂ ಸಹಿತ ಮನಸ್ಸಿಗೆ ಶಾಂತಿ ಸಮಾಧಾನ ಇಲ್ಲ. ಬಹಳ ಮಂದಿ ಮಾತಾಡ್ತಾರೆ, ನಮ್ಮ ಮನೆಯಾಗ ಎಲ್ಲ ಮಾತಿಲ್ಲದ ರೀ, ಮನಸ್ಸಿಗೆ ಯಾಕೋ ಸಮಾಧಾನ ಇಲ್ಲ.
ಸಮೃದ್ಧವಾದ ಸಂಸಾರ, ಖರ್ಚಿಗೆ ರೊಕ್ಕದ. ಸರ್ವಜ್ಞ ಹೇಳದನಲ್ಲ, ಬೆಚ್ಚನೆಯ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆಯನ್ನರಿತು ನಡೆಯುವ ಸತಿಪುತ್ರರಿರುತ್ತಿರಲು ತುಂಬಿದ ಸಂಸಾರ ಅದ ಅಂದರೂ ಸಹಿತ ಮನಸ್ಸು ಖಾಲಿಯಾಗಿ ಇರ್ತದ. ಒಂದು ವೇಳೆ ಸಂಸಾರದ ಸಾರ ರೂಪ ಇರ್ತಿತ್ತು ಅಂದ್ರೆ ಪ್ರಪಂಚ ಮಾಡಿದವರೆಲ್ಲರಿಗೂ ಆನಂದ ಸಿಗಬೇಕಿತ್ತು. ಅಳ ಜೊರ್ರತ್ತಿದ್ದಿಲ್ಲ. ರೊಕ್ಕಿದ್ದು ಅಳದ ತಪ್ಪಿಲ್ಲ, ಹೆಂಡತಿ ಇದ್ದು ಅಳದ ತಪ್ಪಿಲ್ಲ, ಗಂಡಿದ್ದು ಅಳದ ತಪ್ಪಿಲ್ಲ, ಮಕ್ಕಳಿದ್ದು ಅಳದ ತಪ್ಪಿಲ್ಲ, ಬಂಗಾರ ಬೆಳ್ಳಿ ಇದ್ದು ಅಳದ ತಪ್ಪಿಲ್ಲ. ಎಲ್ಲಾ ಮಾತಿಲಿ ಸಂಸಾರದಾಗಿದ್ದರೂ ಸಹಿತ ದುಃಖ ನಮ್ ಬೆನ್ನು ಬಿಟ್ಟಿಲ್ಲ ಅಂದ್ಮೇಲೆ ಸಂಸಾರದೊಳಗೆ ಸುಖ ಇಲ್ಲ ಅಂತ ನಮ್ಮ ಅನುಭವದ ಮೇಲೆ ಸಿದ್ಧ ಆಯ್ತು. ಪುರಾಣ ಜೋರತ್ತಿಗೆ ಇದಕ್ಕೆ ದೊಡ್ಡ ದೊಡ್ಡ ಸಾಹುಕಾರ ರಾಜ ಮಹಾರಾಜರ ಚರಿತ್ರೆ ತೆಗೆದು ನೋಡ್ರಿ. ಸಂಸಾರ ಅಂದ್ರೆ ಏನು ಅನ್ನೋದು ಗೊತ್ತಾಗ್ತದೆ. ಯಾರೂ ಪ್ರಪಂಚದೊಳಗೆ ನಕ್ಕೊಂತ ಈ ಸಂಸಾರದಿಂದ ಹೋದವರಿಲ್ಲ. ಅದು ಕೇವಲ ಭಗವಂತನ ಆಶ್ರಯ ಮಾಡಿದವರು ಮಾತ್ರ. ಯಮನರ ಭಯವಿಲ್ಲ, ಯಮರಾಜನ ಭಯವಿಲ್ಲ. ಭಯಹಾರಿ ಬಯಲ ನೀಗಿದ ಯೋಗಿ ಭಯಹಾರಿ ಬಯಲ ಅಂತ ಸಾವಿಗೆ ಸ್ವಾಗತ ಮಾಡಿದವರು ಕೇವಲ ಪರಮಾತ್ಮನ ಆಶ್ರಯ ಮಾಡಿದ ಸಂತರೇ ವಿನಃ ಪರಮಾತ್ಮನ ಆಶ್ರಯ ಬಿಟ್ಟವರು ಯಾರೂ ಸುಖಿಯಾಗಿಲ್ಲ ಜಗತ್ತಿನೊಳಗೆ. ಮಹಾತ್ಮರ ಕಳಕಳಿ ಅದೇ, ನಿನ್ನ ಬದುಕು ಇರ್ಲಿ, ಸಂಸಾರ ಇರ್ಲಿ, ಬ್ಯಾಡ ಅಂತಲ್ಲ. ಹೊಲ ಬೇಕೆ, ಮನಿ ಬೇಕೆ, ಮಕ್ಕಳು ಬೇಕೆ, ರೊಕ್ಕ ಬೇಕೆ, ಬಂಗಾರ ಬೇಕೆ, ಬೇಗರ್ ಬಿಜ್ಜರ್ ಬೇಕೆ. ಆ ಸಂಸಾರದ ಜೊತೆಗೆ ಪರಮಾತ್ಮನ ಕೈ ಬಿಟ್ಟು ಸಂಸಾರ ಹಿಡ್ಕೋಬೇಡ. ಪರಮಾತ್ಮನ ಆಶ್ರಯ ತ್ಯಾಗ ಮಾಡಬೇಡ. ಭಗವಂತನ ಆಶ್ರಯದೊಳಗಿದ್ದು ಸಂಸಾರ ಮಾಡು. ನಾವು ಹಿಂಗ್ ಮಾಡಂಗಿಲ್ಲ. ಭಗವಂತನಿಗೆ ಬಿಟ್ಟು ಭಗವಂತನ ಆಶ್ರಯ ತ್ಯಾಗ ಮಾಡಿ ಸಂಸಾರ ಮಾಡಿ ಸುಖಿಯಾಗ್ಬೇಕಂತೆ. ಇರು ಭಗವಂತನ ಆಶ್ರಯದೊಳಗ ಮಾಡು ಸಂಸಾರ ಕೆಲಸ, ನಿನ್ನ ಸಂಸಾರನೂ ಮಂಗಲ ಆಗ್ತದೆ. ದುಃಖಮಯವಾದ ಸಂಸಾರ ಪ್ರಪಂಚನೂ ನಿನಗೆ ಆನಂದ ಕೊಡ್ತಾನೆ. ಭಗವಂತನ ಆಶ್ರಯದೊಳಗಿದ್ದಿ ಅಂದ್ರೆ ಈ ರೊಕ್ಕ ಆನಂದ ಕೊಡ್ತದ, ಹೆಂಡ್ರ ಮಕ್ಕಳು ಆನಂದ ಕೊಡ್ತಾರ, ಹೊಲ ಮನಿ ಆನಂದ ಕೊಡ್ತದ. ಭಗವಂತನ ಆಶ್ರಯ ತ್ಯಾಗ ಮಾಡಿ ಕೇವಲ ಸಂಸಾರ ಆಶ್ರಯ ಮಾಡಿದೇವೆ ಅಂದ್ರೆ ಆ ಮನುಷ್ಯನಿಗೆ ದುಃಖನೇ ದುಃಖ ಅದ. ಇದು ಪ್ರಪಂಚದ ಅನುಭವನೂ ಹೌದು, ಶಾಸ್ತ್ರದ ನಿರ್ಣಯನೂ ಹೌದು. ಈ ಮನೆಯಲ್ಲಿ ಸುವಿಚಾರ ಚಿಂತನ ಕಾರ್ಯಕ್ರಮದ ಮೂಲ ಉದ್ದೇಶನೇ ಇದೆ. ಈ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದೀವಿ? ಪರಮಾತ್ಮನಿಗೆ ನಾವು ಮರಿಬಾರದು, ಮುಂದೆ ಜೀವನ ದುಃಖಿ ಆಗ್ಬಾರ್ದು. ಶರೀರದಾಗ ಶಕ್ತಿ ಇದ್ದಾಗ ಹೆಂಗೋ ನಡೀತದ, ನಮ್ಗೆ ಯಾರ ಅವಶ್ಯಕತೆನೂ ಬೀಳಂಗಿಲ್ಲ. ನಮ್ಮ ಶರೀರ ಶಕ್ತಿ ಸಂಪನ್ನ ಇತ್ತು ಅಂದ್ರೆ ನಮ್ಗೆ ಯಾರ ಅವಶ್ಯಕತೆನೂ ಬಿಡಲ್ಲ. ಮಾಡಿದ್ರೇಟು ಬಿಟ್ರೇಟು ಹೋಗ್ಲ ಕಡೆ ಅಂತೇವಿ, ನಮ್ಮ ಕಣ್ಣಾಗ ಯಾರೂ ಕಾಣಿಸಂಗಿಲ್ಲ. ಯಾವಾಗ ಶರೀರ ಇನ್ನೊಬ್ಬರ ಆಶ್ರಯ ಆಗ್ತದ, ಪರಾಧೀನ ಆಗ್ತದ, ಆ ಸಮಯದೊಳಗೆ ಶಾಂತಿ ಇರಬೇಕಲ್ಲ ಮನಸ್ಸು. ವಯಸ್ಸಾಗ್ತಾ ಹೋಗಿರ್ಬೇಕು, ಮನಸ್ಸು ಶಾಂತ ಹಾಕೋತ ಬಂದಿರಬೇಕು. ಮುಪ್ಪು ಬಂದಿರಬೇಕು, ಮನಸ್ಸು ಶಾಂತ ಆಗಿರ್ಬೇಕು. ವಯಸ್ಸಿನಾಗ ಶಾಂತರ ಇರು, ಹೆಂಗರ ಇರು, ನಿನ್ನ ಕೇಳೋಣ ಅವನ. ಮೋಜು ಮಸ್ತಿಯೊಳಗೆ ಜೀವನ ಮಾಡ್ತೇವೆ. ಮುಪ್ಪು ಬಂದು ಆವರಿಸ್ತು, ಕಣ್ಣು ಕಾಣಂಗಿಲ್ಲ, ಕಿವಿ ಬರೋಬರಿ ಕೇಳಂಗಿಲ್ಲ, ನಡೆಯಕ್ಕಾಗಂಗಿಲ್ಲ, ಕೆಲಸ ಮಾಡಕ್ಕಾಗಂಗಿಲ್ಲ. ಯಾರೇ ತಂದು ಕೊಡಬೇಕು, ಯಾರೇ ವ್ಯವಸ್ಥೆ ಮಾಡಬೇಕು ಅಂತ ಸಂದರ್ಭದೊಳಗೆ ಮನಸ್ಸು ಶಾಂತ ಆಯಿತು ಅಂದ್ರೆ ಅಧ್ಯಾತ್ಮ ಫಲ ಕೊಟ್ಟದ ಅಂತ ಅದರ ಅಭಿಪ್ರಾಯ. ಪರಮಾತ್ಮ, ಗುರು, ಶಾಸ್ತ್ರ ಇದು ನಮ್ಮ ಬದುಕಿನ ಅವಸಾನ ಕಾಲದೊಳಗೆ, ಬದುಕಿನ ಹೊತ್ತು ಮುಳುಗುವ ಸಮಯದೊಳಗೆ ಪರಮಾರ್ಥ ನಮ್ಮ ಕೈ ಹಿಡಿತದ, ಭಗವಂತ ನಮ್ಮ ಕೈ ಹಿಡಿತಾನ. ಹೇ ಪಾರ್ವತಿ, ಇದು ನನ್ನ ಅನುಭವದ, ಜಗತ್ತು ಕನಸದ, ಪರಮಾತ್ಮ ಒಂದೇ ಸತ್ಯ ಅದ. ಯಾರು ತಮ್ಮ ಜೀವನದೊಳಗೆ ಭಜನೆ ಭಕ್ತಿಯನ್ನ ಮಾಡ್ತಾರ ಅವರು ಆನಂದದಿಂದ ಈ ಸಂಸಾರದೊಳಗೆ ಜೀವನ ಮಾಡ್ತಾರ. ದುಃಖ ಅವರ ಸಮೀಪನೂ ಬರಂಗಿಲ್ಲ. ಹ್ಯಾಗ ಲೈಟ್ ಉರಿತಾ ಇದ್ದಲ್ಲಿ ಕತ್ತಲು ಬರಂಗಿಲ್ಲಲ್ಲ. ಲೈಟ್ ಉರಿತಾ ಇತ್ತಂದ್ರೆ ಕತ್ತಲು ಎಲ್ಲಿರ್ತದ? ಉತ್ತರ ಪ್ರದೇಶದೊಳಗೆ ಒಂದು ಮದುವೆ ಇತ್ತಂತೆ, ಮಾರ್ವಾಡಿ ಮನೆಯೊಳಗೆ. ಒಬ್ಬ ಮನುಷ್ಯ ಇದ್ದ, ಅವ್ರ ಬಲ್ಲಿ ನೌಕರಿ ಮಾಡವ. ಬಹಳಷ್ಟು ಶಾಣೆ ಏನಿದ್ದಿಲ್ಲ,
ಪ್ರಾಮಾಣಿಕ ಇದ್ದ. ಶಾಣೆ ಇರ್ಬೇಕಂತಿಲ್ಲ, ಪ್ರಾಮಾಣಿಕ ಇದ್ರೆ ಸಾಕು. ಒಂದು ಕೆಲಸ ಕಮ್ಮಿ ಮಾಡಲ್ಲ. ಯಾಕೆ? ಪ್ರಾಮಾಣಿಕ ಇದ್ದ ಅಂದ್ರೆ ಆ ಮನೆಯವ ಸುಖಿ ಇರ್ತಾನ. ದಡ್ಡಿತ್ತು ಪಾಪ, ಅಷ್ಟೊಂದು ಜ್ಞಾನ ಇದ್ದಿಲ್ಲ, ತಿಳುವಳಿಕೆ ಇದ್ದಿಲ್ಲ, ಆದ್ರೆ ಬಹಳ ಪ್ರಾಮಾಣಿಕ ಇದ್ದ. ಮನೆಯಾಗ ಮದುವೆ ಇತ್ತು, ಬೀಗರಿಗೆ ಧರ್ಮಶಾಲೆಯೊಳಗ ಬೀಡಿಕೆ ಕೊಲ್ಯಾಗಿ ಇಳಿಸಿದ್ರು. ಆ ಸಂದರ್ಭದೊಳಗ ಆಗಿನ ಕಾಲಕ್ಕೆ ಹೊತ್ತು ಹೋಯ್ತು, ಈಗ ನಂಗೆ ಲೈಟ್ ಇದ್ದಿಲ್ಲ. ಬೀಗರಂದ್ರು ಏನಾರೇ ಒಂದಿಷ್ಟು ಬೆಳಕಿನ ವ್ಯವಸ್ಥೆ ಮಾಡ್ರಿ. ಅವರು ವ್ಯವಸ್ಥೆ ಮಾಡ್ತಿದ್ರೆ ಗೋಲಾದೊಳಗೆ ಎಣ್ಣೆ ಅದು ಹಾಕಿ, ಗೋಲಾ ಅಂತಿದ್ವಲ್ಲ ಪೆಟ್ರೋಮ್ಯಾಕ್ಸ್, ಅದರೊಳಗೆ ಎಣ್ಣೆ ಅದು ಹಾಕಿ, ಅದಕ್ಕೆ ಹವಾ ಅದು ಹಾಕಿ ಬತ್ತಿ ಕಟ್ಟಿ ಸೆಲ್ಗಾಸ್ದರು. ಬೀಗರು ಬೀಡಿಕೆ ಕೊಲ್ಯಾಗದಾರ, ಕತ್ತಲದ ಅಂತ ಅದಕ್ಕೆ ಆ ಕತ್ತಲಿದ್ದಲ್ಲೂ ಇದು ಇಟ್ಟು ಬಾ ಅಂತ ಹೇಳಿದ ಸಾವುಕಾರ. ಅವನ ಹೆಸರು ಮೋಪ ಅಂತ. ತೆಲಿ ಮೇಲೆ ಇಟ್ಕೊಂಡ ಗೋಲಾ ಪೆಟ್ರೋಮ್ಯಾಕ್ಸ್. ಬೀಗರಿಗೆ 2, 3, 4 ಕೊಲ್ಲಿ ಕೊಟ್ಟಿದ್ರು, 100 ಜನ ಬೀಗರು. ಇವತ್ತು ತೆಲಿ ಮೇಲೆ ಇಟ್ಕೊಂಡು ಹೋದ. 1ನೇ ಕೊಲ್ಯಾಗ ಹೋದ, ಬಹಳ ಚಂದ ಐತಂದ್ರು ಒಳಗಿದ್ದವರು. ಹೋಗಿ ಹೊರಗೆ ಬಂದ. 2ನೇ ಕೊಲ್ಯಾಗ ಹೋದ, ಹೊರಗೆ ಬಂದ. 3ನೇ ಕೊಲ್ಲಿ, 4 ಕೊಲ್ಯಾಗಿದ್ದು ಹೊರಗೆ ಬಂದ. ಹೊರಗೆ ಬಂದ, ಅಂಗಳಾಗೂ ಇಟ್ಟಿಲ್ಲವ, ತೆಲಿ ಮೇಲೆ ಇಟ್ಕೊಂಡು ಮನೆ ಕಡೆ ನಡೆದ. ಇವ್ರಂದ್ರು ಕತ್ಲಕ್ ಕುಂತಿದ್ದೇವಿ, ಬೀಗರ್ ಕಳಿಸ್ಯಾರ, ತೆಲಿ ಮೇಲೆ ಇಟ್ಕೊಂಡು ಯಾಕೆ ನಡೆದಿ ವಾಪಸ್ಸು? ನೀವು ನನಗೆ ಮಾತಾಡ್ಬೇಡ್ರಿ ಅಂತ. ಯಾಕ? ನಮ್ಮ ಸಾವುಕಾರ ನನಗೆ ಕಂಡೀಷನ್ ಮಾಡಿ ಕಳಿಸ್ಯಾನ, ಏನಂತ? ಕತ್ತಲು ಇತ್ತಲ್ಲಿ ಒಯ್ದಿಟ್ಟು ಬಾ ಅಂತ. ತೆಲಿ ಮೇಲೆ ಗೋಲ ಇಟ್ಕೊಂಡು ಕತ್ತಲು ಹುಡುಕಿದ್ರೆ ಸಿಗ್ತದೇನು? ಸಿಗಂಗಿಲ್ಲ. ಹಾಂಗ ಹೃದಯದೊಳಗ ಪರಮಾತ್ಮನಿಗೆ ಇಟ್ಕೋರಿ, ದುಃಖ ಹುಡುಕಿದ್ರೆ ಸಿಗಂಗಿಲ್ಲ. ದುಃಖ ಅಂತ ಎದಕ್ಕಂತಾರ ಅನ್ನೋದು ಕಲ್ಪನಾಕ್ ಬರಂಗಿಲ್ಲ. ಪರಮಾತ್ಮನಿಗೆ ಹೊರಗಿಟ್ಟು ಸಂಸಾರ ಒಳಗಿಟ್ಟುಕೊಂಡು ಸುಖಿ ಆಗ್ಬೇಕಂತೇವಿ. ಅದರ ಸಲುವಾಗಿನೇ ಏನಿದ್ರು ಸಹಿತ ನಮ್ಮ ಜೀವನದೊಳಗೆ ಶಿವರಾತ್ರಿ ಬಂದಿಲ್ಲ, ಹೋಳೆ ಹುಣ್ಣೆ ನಮ್ಮ ಕೈ ಬಿಟ್ಟಿಲ್ಲ. ಭಗವಂತನ ಆಶ್ರಯ ಎಲ್ಲಕ್ಕಿಂತ ದೊಡ್ಡ ಆಶ್ರಯ ಅದ. ಸಾಧು ಸಂತರು ನಮಗೆ ಅದೇ ಹೇಳ್ತಾರ, ವೇದ ಆಗಮಗಳು ನಮಗೆ ಅದೇ ಹೇಳ್ತಾ ಅದಾವ. ಪರಮಾತ್ಮನನ್ನ ಆಶ್ರಯಿಸು, ಭಗವಂತನನ್ನ ತ್ಯಾಗ ಮಾಡಬೇಡ ಬದುಕಿನೊಳಗೆ. ನಿನ್ನ ಜೀವನದೊಳಗೆ ಎಷ್ಟರೇ ಭಜನೆ ಮಾಡು, ಎಷ್ಟರೇ ಭಜನೆ ಮಾಡು. ಭಜನದಿಂದ ವಂಚಿತ ಆಗ್ಬೇಡ. ಭಜನ ಅಂದ್ರೆ ತಾಳು ದಂಬಡಿ ತಗೊಂಡು ಕೂಡೋದೇ ಅಲ್ಲ. ಅಲ್ರಿ ನಾ ದಿನ ಭಜನೆ ಮಾಡ್ಬೇಕಂದ್ರೆ ಬಾರಿಸೋರು ಬಡಿಯೋರು ಸಿಗ್ಬೇಕಲ್ಲ ನನಗೆ, ಅದರ ಅವಶ್ಯಕತೆ ನಿನಗಿಲ್ಲ. ಮಾನಸಿಕವಾದ ಜಪ ಮಾಡು, ಕುಂತಾಗ ನಿಂತಾಗ ಭಗವಂತನ ಸ್ಮರಣೆಯೊಳಗಿರು. ಭಗವಂತ ಒಂದು ಮಾತು ಹೇಳಿದಾನ, ನಾಹಂ ವಸಾಮಿ ಕೈಲಾಸೆ ನ ಮೇರೋ ನ ಚ ಮಂದರೆ ಮದ್ಭಕ್ತ ಎತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ನಾರದ ಕೇಳದನಂತ ಪರಮಾತ್ಮನಿಗೆ, ಹೇ ಭಗವಂತ, ದೇವರ್ಷಿ ನಾರದ ಮಹರ್ಷಿಗಳು ಪರಮಾತ್ಮನಿಗೆ ಕೇಳ್ತಾ ಇದ್ದಾರೆ, ಹೇ ಪರಮಾತ್ಮ ನೀ ಎಲ್ಲಿದ್ದಿ ಹೇಳು, ನಿನ್ನ ಖಾಯಂ ಅಡ್ರೆಸ್. ಕೆಲವು ಜನ ಕಾಶಾಗ ಶಿವಾದನ್ ಅಂತಾರ, ಕೆಲವೊಂದು ಜನ ಶ್ರೀಶೈಲದಾಗ ಅಂತಾರ, ಕೆಲವು ಜನ ಕೇದಾರ್ ಅಂತಾರ. 12 ಜ್ಯೋತಿರ್ಲಿಂಗ ಹೇಳಿ ಆಮ್ಯಾಲ ಅಮರನಾಥದೊಳಗಾದನಂತ ಹೇಳುತ್ತಾರ. ಕೆಲವು ಜನ ಆಕಾಶದ ಮೇಲೆ ಕೈ ಮಾಡಿ ಸ್ವರ್ಗದಾಗ ದೇವರಾದನ ಅಂತ ಹೇಳ್ತಾರ. ಕೈಲಾಸ ವೈಕುಂಠದ ಹೆಸರು ಹೇಳ್ತಾರ. ಹೇ ದೇವ, ನಿನ್ನ ದರ್ಶನಕ್ಕಾಗಿ 2 ದಿವಸ ಪಾಳಿ ಹಚ್ಚಿ ನಮಸ್ಕಾರ ಮಾಡ್ತದ ಜನ. ಶಿವರಾತ್ರಿಯೊಳಗೆ ಶ್ರೀಶೈಲಕ್ಕೆ ಹೋದವ್ರಿಗೆ ಗೊತ್ತಾಗ್ತದ, 2 ದಿವಸ ಆದ್ರೆ ದರ್ಶನ ಆಗಂಗಿಲ್ಲ. ತಿರುಪತಿಗೆ ಹೋದವ್ರಿಗೆ ಕೇಳ್ರಿ, ಧರ್ಮದ ದರ್ಶನ ಎಷ್ಟು ದಿವಸಿಗೆ ಆಗ್ತದಂತ. 24, 36, 40 ತಾಸು ಬೇಕು ದರ್ಶನ ಆಗ್ಲಿಕ್ಕೆ. ಹೇ ದೇವ, ಅಲ್ಲಿ ದೇವ್ರು ಇಲ್ಲಿ ದೇವ್ರು ಅಂತಾರ, ನೀ ಎಲ್ಲಿರ್ತಿ ಹೇಳು, ನೀ ಎಲ್ಲಿರ್ತಿ? ಅವ್ರು ಹೇಳ್ತಾರ ಅಲ್ಲಿ ಇಲ್ಲಿ ಅಂತ, ನೀ ಎಲ್ಲಿರ್ತಿ ನೀ ಹೇಳು. ದೇವ್ರಂದ ಎಲ್ಲಿರ್ತಿ ಅಂದ್ರೆ ಏನ್ ಹೇಳೋ, ಎಲ್ಲ ಕಡೆ ಇರ್ತೀನಿ ನಾನು. ಎಲ್ಲ ಕಡೆ ಇರ್ತಿರ್ಬೇಕು, ಎಲ್ಲ ಕಡೆ ನೀ ಇರ್ತಿರ್ಬೇಕು. ಆದರ ಪ್ರಕಟ ಎಲ್ಲಿರ್ತಿ? ಇರದು ಬ್ಯಾರೆ, ಪ್ರಕಟ ಇರದು ಬ್ಯಾರೆ. ಎಲ್ಲಾ ಕಡೆ ತರಂಗಗಳಾದಾವ, ಟೆಲಿವಿಷನ್ ತರಂಗಗಳು ಎಲ್ಲಾ ಕಡೆ ಆದಾವ. ಈ ವಾಯುಮಂಡಲದೊಳಗೆ ಈ ಜಿ ಏಸ್ ಅಂತೀರಿ ಸ್ಟಾರ್ ಹಿಡ್ಕೊಂಡು ಎಲ್ಲಾ ಚಾನಲ್ಗಳದಾವ. ಚಿತ್ರವೊಂದರ ಕಾಣ್ಲತ್ತವೇನು? ಚಿತ್ರವೊಂದರ ಕಾಣ್ಲತ್ತವೇನಿಲ್ಲಿ? ಕಾಣಂಗಿಲ್ಲ.
ಎಲ್ಲಾ ಕಡೆ ಇದ್ದರೂ ಸಹಿತ ಟಿವಿಯೊಳಗೆ ಮಾತ್ರ ಚಿತ್ರ ಕಾಣ್ತಾವ. ಎಲ್ಲಾ ಕಡೆ ತರಂಗಗಳಿದ್ದರೂ ಸಹಿತ ರೇಡಿಯೋದೊಳಗೆ ಮಾತ್ರ ಅದರ ಸ್ವರ ಹೊರಗೆ ಬರ್ತಾರೆ. ಪರಮಾತ್ಮ ಎಲ್ಲಾ ಕಡೆ ಇದ್ದರೂ ಸಹಿತ ಸಂತನ ಹೃದಯದೊಳಗೆ ಪ್ರಕಟ ಆಗ್ತಾನೆ. ಹೇಗೆ ಟಿವಿಯೊಳಗೆ ಚಿತ್ರ ಪ್ರಕಟ ಆಗ್ತದಲ್ಲ, ಹಂಗ ಸಂತನ ಹೃದಯದೊಳಗೆ. ಅದಕ್ಕೆ ನಿಜಗುಂಡ್ರು ಬರೆದರು, ಶರಣ ಜನರ ಸದು ಹೃದಯ ನಳಿನದೋಳು ಪರಿಶೋಭಿಸುತ್ತಿಹುದು ನಿನ್ನ ಪಾದ, ಹರ ಹರ ಗುರು ಶಂಭುಲಿಂಗ ನಿನ್ನ ದಿವ್ಯ ಪಾದ. ಮನದೋಳು ಶಿವತಾನು ಮನೆ ಮಾಡಿಕೊಂಡಿಹ. ಅಂತರಂಗದೊಳಗ ಪರಮಾತ್ಮ. ಹೃದ್ದೇಶಾರ್ಜುನ ತಿಷ್ಠಾಮಿ ಭ್ರಾಮ್ಯಾನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ಪರಮಾತ್ಮ ಗೀತೆಯಲ್ಲಿ ಹೇಳಿದ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನ ಮಪೋಹನಂಚ ವೇದೈಶ ಸರ್ವಂ ರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ಇದು ಭಗವಂತ ಗೀತೆಯ ಪುರುಷೋತ್ತಮ ಪ್ರಾಪ್ತಿ ಯೋಗ 15ನೇ ಅಧ್ಯಾಯದೊಳಗೆ ಡಂಗುರವನ್ನ ಸಾರಿದಾನ. ಭಗವಂತ ಹೃದಯದೊಳಗಾದಾನ. ನೋಡುವ ಕಣ್ಣು ನಮಗೆ ಬೇಕು. ಒಳಗ ಪರಮಾತ್ಮನಿಗೆ ಇಟ್ಕೊಂಡು ಜಗತ್ತಿನ ಹುಡುಕಾಕ್ ಚಾಲು ಮಾಡಿದ್ದೇವೆ. ಮೃಗ ನಾಭಿ ಮೇ ಸುಗಂಧಿ ಸುಂಗೆ ಓ ಘಾಸ ಗಂಧಿ ದುನಿಯಾ ಸವಿ ಹೈ ಅಂಧಿ ಸಮಜೆ ನಹಿ ಇಸಾರ ಕಬೀರಂತಾದ. ಜಿಂಕೆ ಹೊಕ್ಕುಳದೊಳಗ ಕಸ್ತೂರಿ, ಅದಕ್ಕೆ ಹೆಸರೇ ಕಸ್ತೂರಿ ಮೃಗ. ಅದರ ಹೊಕ್ಕುಳದೊಳಗೆ ಅದ. ಅದು ಅಡವ್ಯಾಗ ಹುಡುಕ್ತದ, ಗಿಡದೊಳಗೆ ಮುಳ್ಳಿನ ಕಂಟಿಯೊಳಗೆ ಈ ಸುಗಂಧ ಎಲ್ಲಿ ಅದ ಅಂತ. ಸುಗಂಧ ತನ್ನೊಳಗೆ ಇಟ್ಟುಕೊಂಡು ಅಡವಿ ತಿರುಗುತ್ತದ. ಹಳ್ಳ್ಯಾಗ ಒಂದು ಮಾತಂತಾರ, ಗಾದೆ ಮಾತು, ಬಗಲ ಕೂಸಿಗೆ ಎತ್ಕೊಂಡು ಊರ್ ತುಂಬಾ ಹುಡುಕದಳಂತ. ಕೂಸಲ್ಲಿ ಅದ ಬಗಲಾಗ, ಹುಡುಕದ ಎಳೆಯಲ್ಲಿ ಊರ್ ತುಂಬಾ. ನಾವು ನಗಿತೀವಿ, ನಮ್ಮ ಹಣೆ ಬರೋ ಹಂಗೆ ಅದ. ಪರಮಾತ್ಮ ಅದನ್ನ ಒಳಗ, ನಾವು ಹುಡುಕತೇವೆ ಹೊರಗೆ. ಕಾಶಿನಾಥನ ಗುಡಿಗೆ ಹೋಗಿರ್ಬೇಕು ನೀವು, ಊರಾಗೆ ಇದ್ದೀರಿ, ಮನೆ ಮುಂದೆ ಅದ. ಗುಡಿಯಾಗ ಕನ್ನಡಿ ಏರಿಸ್ತಾರ, ನೋಡಿರಲ್ಲ? ಕನ್ನಡಿ ತಗೊಂಡು ಬರ್ತಾರ. ಅದ್ರ ಮೇಲೆ ಅವ್ರ ಹೆಸರು, ಅವ್ರ ಅಪ್ಪನ ಹೆಸರು, ಅಡ್ಡ ಹೆಸರು, ತಾರೀಖ್ ಎಲ್ಲನೇ ಬರೀತಾರೆ. ಕನ್ನಡಿ ಗುಡಿಗೆ ತರ್ತಾರ. ದೇವ್ರು ನಮ್ಮಂಗ ಮೇಕಪ್ ಆಗ್ತಾನೇನು? ಸುನೋ ಪೌಡರ್ ಏನಾರ ಮುಖಕ್ಕೆ ಅಲಂಕಾರ ಯಾರಿಗೆ ಮಾಡ್ಕೊಂಬದ ಅವ್ರಿಗೆ ಕನ್ನಡಿ ಬೇಕು. ಕನ್ನಡಿ ಇಲ್ದೇನೆ ಟಿಕಳಿ ಹಚ್ಕೊ ಅಂದ್ರೆ ಎಡಕರ ಆಗ್ತದ, ಬಲಕರ ಆಗ್ತದ, ಬರೋಬ್ಬರಿ ಹಣ್ಯಾಗ ಹತ್ತಂಗಿಲ್ಲ. ಮುಖಕ್ಕೆ ಪೌಡರ್ ಹಚ್ಕೊಂಡೇವಿ ಅಂದ್ರೆ ಕನ್ನಡಿ ಎದುರು ಇತ್ತಂದ್ರ ಬರೋಬ್ಬರಿ ಅದಕ್ಕೆ ಹಿಸಾಬ್ ಸರಿ ಅದಕ್ಕೆ ವ್ಯವಸ್ಥೆ ಮಾಡಕ್ ಬರ್ತದ. ಇಲ್ಲ ಅಂದ್ರ ಈ ಕಡೆ ಬೆಳ್ಳಗ ಆ ಕಡೆ ಕರ್ರಗ ಹಾಕೊಡ್ತಾರೆ. ಕನ್ನಡಿ ಯಾರಿಗೆ ಬೇಕು ಅಂದ್ರೆ ಯಾರಿಗೆ ಅಲಂಕಾರ ಆಗುದದ, ಯಾರಿಗೆ ತನ್ನ ರೂಪದ ವರ್ಧನ ಮಾಡುವುದದ ಅವ್ರಿಗೆ ಬೇಕು. ಅಕ್ಕಮಾದೇವಿ ತಾಯಿಗೆ ಹೇಳಿದರು, ಬಹಳ ಚಂದ ಹೇಳ್ತಾ ಇದ್ದಾಳ ಅಕ್ಕಮಾದೇವಿ ತಾಯಿ. ಸಾವಿಲ್ಲದ ಕೇಡಿಲ್ಲದ ರುಹಿಲ್ಲದ ಚೆಲುವಂಗ ಅನ್ನೋಲಿದೆ ನವ್ವ. ಪರಮಾತ್ಮ ಹೇಗದಾನ ಅಂದ್ರೆ ಅವನಿಗೆ ಕಣ್ಣು ಮೂಗು ನಮ್ಮಂಗ ಇಲ್ಲ. ನಮ್ಮಂಗ ಶರೀರ, ನಮ್ಮಂಗ ಕಣ್ಣು ಮೂಗು ಕಿವಿ ಇರ್ತಿತ್ತಂದ್ರ ಕಿವಿ ಏಟ ಚಂದವ ಅಂದ್ರು ಒಂದಿನ ಮಂದ ಆಗೇಬೇಕು. ಕಿವಿ ಏಟ್ ಚಂದವ ಅಂದ್ರು ಒಂದಿನ ಕಿವುಡ ಆಗೇಬೇಕು. ಕೇಳಾರ್ದಂಗ ಆಯ್ತವೆ. ಕಣ್ಣೇಟ ಚಂದವ ಅಂದರು ಸಹಿತ ಒಂದಿನ ಮ್ಯಾಲ ಹಣಿ ಮೇಲೆ ಕೈ ಹಿಡದಂತಾನೆ, ಯಾರಿದ್ರಿ ನೀವು, ನನಗೆ ಹೊಗಿ ಹೊಗಿ ಕಾಣ್ಲತ್ತದ, ನಿಮ್ ಮುಖ ಕಾಣಲ್ತ. ಕಣ್ಣೇಟ ಚಂದವ ಅಂದ್ರು ಮಂದಾಗ್ತಾವ, ಕಿವಿ ಮಂದಾಗ್ತಾವ, ಬಾಯಿಗಿನ ಹಲ್ಲು ಹೋಗ್ತಾವ. ಪಂಚಭೂತದ ಶರೀರ ಇತ್ತು ಅಂದ್ರೆ ಅದು ವಿಕಾರ ಆಗ್ಲೇಬೇಕು. ವಿಕಾರ ಅದರ ಸ್ವಭಾವದ. ಯಾಕ ಅಂದ್ರೆ ಮುಂಜಾನೆ ಮಾಡಿದ ಅನ್ನ ಬ್ಯಾಸಗಿ ದಿವಸ ಈ ರಾತ್ರಿ 7-8 ನೋಡ್ರಿ. ಮುಂಜಾನೆ ಹಾಲು ಕಾಸ್ರಿ, ಮಧ್ಯಾಹ್ನ ಕಾಸ್ಬೇಡ್ರಿ, ರಾತ್ರಿ 10 ಚಾ ಮಾಡ್ರಿ, ಉಳಿತದೇನ್ ನೋಡ್ರಿ. ಅನ್ನ ಮಾಡಿದ ಅನ್ನ ಹಳಸ್ತದಂದ್ಮೇಲೆ ಅನ್ನ ತಿಂದು ತಯಾರಾದ ಶರೀರ ಹೆಂಗ್ ಉಳಿತದ್ರಿ? ಅದ್ರ ಉಪಾದಾನ ಕಾರಣ ಅದೇ ಅದ. ಎಳಿ ಹಚ್ಚಂದಿದ್ದರ ಅರ್ಬಿ ಹಚ್ಚಂದು, ಎಳಿ ಕೆಂಪಗಿದ್ದು ಅಂದ್ರ ಸೀರೆ ಕೆಂಪಂದು. ಎಳಿ ಯಾವ ಕಲರ್ ಇರ್ತದ, ಬಟ್ಟಿ ಯಾವ ಕಲರ್ ಇರ್ತದ. ಹಾಂಗ ಉಪಾದಾನ ಅಂತಾರ ಅದಕ್ಕೆ. ಶರೀರ ಅನ್ನದಿಂದ ಎರಗ್ಯಾದ. ವಿಷಮ ಶೀತ ಜ್ವರ ಬಡ್ದಿರ್ಬೇಕು, ಬಾಯಿ ಕೈ ಬಿದ್ದಿರ್ಬೇಕು, ಬಾಯಾಗ ಏನ್ ಹಾಕಿದ್ರು ವಾಂತಿ ಆಗ್ತಿರ್ಬೇಕು. ಉಂಡ ನೀರ್ ಹಕ್ಕಲಾರ್ದಂಗ ಆಯ್ತಂದ್ರೆ 8 ದಿನದಾಗ ನೋಡ್ರಿ ಕಣ್ಣು ಘುಮ್ ಹೋಗಿರ್ತಾವ, ಇರ್ತಾನ ಸಾಯ್ತಾನ ಅಂದಂಗ ಆಗ್ತದ. ಡಾಕ್ಟರ್ ಹತ್ರ ಹೋಗ್ತೇವೆ, ಡಾಕ್ಟ್ರೇ
ನನ್ನ ಮಗನಿಗೆ ಆರಾಮಿಲ್ರಿ, 22 ವರ್ಷದ ವಯಸ್ಸಿನ ಹುಡುಗ, ಕುಂತರು ಹೇಳಕ್ ಬರಲ್ದು, ಎದ್ದರು ಕೂಡಕ್ ಬರಲ್ದು, 15 ದಿವಸ ಆಯ್ತು ಹೊಟ್ಟೆಗೆ ಒಂದು ಅಗಳ ಅನ್ನ ಇಲ್ಲ, ಊಟ ಮಾಡಿದೆಲ್ಲ ಹೊರಗೆ ಬರ್ತಾರೆ. ಆಗ ಡಾಕ್ಟರ್ ಏನೇನೋ ಪ್ರಯತ್ನ ಮಾಡಿ ಟಾನಿಕ್ ಔಷಧ ಕೊಟ್ಟ ಅಂದ್ರ ಎಷ್ಟು ಊಟ ಹೆಂಗ ನಡೀತದ, ಹೆಂಗ ಎಣ್ಣೆ ಮುಗಿಕೋತ ಬಂತಂದ್ರ ದೀಪದ ಬೆಳಕ್ ಕಮ್ಮ ಹಾಕೋತ ಬರ್ತದ, ಎಣ್ಣೆ ಹಾಕ್ರಿ ಮತ್ತು ಪ್ರಜ್ವಲಿಸಿ ಉರಿತದ. ಹಾಂಗ ಈ ಶರೀರ ಬಗ್ಗೆ ಶರಣರು ಮಾತಾಡ್ಯಾರ. ಎಣ್ಣೆ ಬೇರೆ ಬತ್ತಿ ಬೇರೆ, ಎರಡೂ ಕೂಡಿ ಸೊಡರಾಯಿತು. ಪುಣ್ಯ ಬೇರೆ ಪಾಪ ಬೇರೆ, ಎರಡೂ ಕೂಡಿ ಒಡನಾಯಿತು. ಅನ್ನದಿಂದ ಬಂದ ಕಾಯ ನಿನ್ನದೇನೇನೋ, ನಾನು ನನ್ನದೆನ್ನದಿಲೋ ಹೀನ ಮಾನವ. ದಾಸರು ಬೈದರು. ಅನ್ನನೇ ಹಳಸಿ ಹೋಗ್ತದಂದ್ಮೇಲೆ ಅನ್ನದಿಂದ ಆದ ಶರೀರ ಹೆಂಗ್ ಉಳಿತದ? ಪರಮಾತ್ಮನಿಗೂ ನಮ್ಮಂಗ ಕಣ್ಣು ಕೈ ಕಾಲು ಅದು ಉಪಾಸನಾ ಸಲುವಾಗಿ ಬೇಕು, ಮಾಡಲೇಬೇಕು. ಆ ಮಾತು ಬೇರೆ. ಧ್ಯಾನದ ಸಲುವಾಗಿ ಒಂದು ಮೂರ್ತಿ ಬೇಕು, ಮಾಡಲೇಬೇಕು ಬೇರೆ. ನಮ್ಮಂಥದೇ ಶರೀರ ಪಂಚಭೂತದ್ದು ಪರಮಾತ್ಮನಿಗಿತ್ತು ಅಂದ್ರೆ ನಾವು ಮುದುಕಾದಂಗ ಅವನು ಮುದುಕಾಗಬೇಕು, ನಾವು ಸತ್ತಂಗ ಅವನು ಒಂದಿನ ಸಾಯ್ಬೇಕು. ಸತ್ತರ ಅದಿಯಾತರ ದೇವರು. ಅಕ್ಕಮದೇವಿ ತಾಯಿ ಹೇಳಿದ್ದು, ಸಾವಿಲ್ಲದ ಕೇಡಿಲ್ಲದ ರೋಗಿಲ್ಲದ ಚೆಲುವು. ಪರಮಾತ್ಮ ನಿರ್ಗುಣ ಅದಾನ, ಪರಮಾತ್ಮ ನಿರಾಕಾರ ಅದಾನ. ಭಕ್ತನಿಗಾಗಿ ಸಗುಣ ರೂಪ ಧಾರಣ ಮಾಡಿ ಪ್ರಕಟ ಆಗ್ತಾನ, ಮತ್ತೆ ನಿರ್ಗುಣದೊಳಗೆ ಹೋಗ್ತಾನ. ಅದರ ಸಲುವಾಗಿನೇ ತಪಸ್ಸು ಮಾಡಿದ್ರು. ಪರಮಾತ್ಮ ಎದುರು ಪ್ರಕಟ ಆದ, ವರಂಬೃಹಿ ಅಂದ, ಇವ ವರ ಕೇಳ್ದ, ವರ ಕೊಟ್ಟ, ಅದೃಶ್ಯ ಆದ. ಹಾಗೆ ಆ ಶರೀರದಿಂದ ಪ್ರಪಂಚದೊಳಗೆ ನಾವು ತಿರುಗಂಗಿಲ್ಲ ಪರಮಾತ್ಮ. ಭಕ್ತನ ಭಾವ ಅವನಿಗೆ ಶರೀರ ರಚನೆ ಮಾಡ್ತದ, ಆಶೀರ್ವಾದ ಮಾಡ್ತಾನ, ಮತ್ತು ಬೈಲಿಗೆ ಬೈಲಾಗಿ ಹೋಗ್ತಾನ. ನನ್ನ ಮಾತಿನ ಅಭಿಪ್ರಾಯ ಇಷ್ಟೇ. ದಯಾಳು ಪರಮಾತ್ಮ, ಆ ಪರಮಾತ್ಮನಿಗೆ ಹೃದಯದಾಗ ಇಟ್ಕೋಬೇಕು. ಯಾಕ ಅಂದ್ರೆ ಪರಮಾತ್ಮ ಸಾಯವಲ್ಲ, ಹುಟ್ಟು ಸಾವುಗಳು ಪರಮಾತ್ಮನಿಗಿಲ್ಲ, ನಾಶ ಎನ್ನುವುದು ಭಗವಂತನಿಗಿಲ್ಲ. ಎಂದೆಂದೂ ನಾಶ ಇಲ್ಲ ಪರಮಾತ್ಮನಿಗೆ. ಸದ್ರೂಪಾದನ ಪರಮಾತ್ಮ, ಚಿದ್ರೂಪಾದನ ಪರಮಾತ್ಮ, ಆನಂದ ರೂಪಾದನ ಪರಮಾತ್ಮ, ನಿತ್ಯ ಆದನ ಪರಮಾತ್ಮ, ಪೂರ್ಣ ಆದನ ಪರಮಾತ್ಮ. ಅಂತ ಪರಮಾತ್ಮನಿಗೆ ಹೃದಯದೊಳಗೆ ಇಟ್ಟುಕೊಂಡೇವಿ ಅಂದ್ರ ಹೃದಯ ಬೆಳಗುತ್ತದ, ಮನಸ್ಸು ಶಾಂತ ಆಗ್ತದ, ಸಮಾಧಾನ ಆಗ್ತದ. ಜಗತ್ತಿದ್ರೇನು ಬಿಟ್ರೇನು, ಯಾರೇ ಮಾನ ಕೊಟ್ರೇನು ಬಿಟ್ರೇನು, ಅಪಮಾನ ಮಾಡವಲ್ರೇಕ ಮಾನ ಕೊಡವಲ್ರೇಕ, ಯಾವುದ್ರ ಸಂಬಂಧನೂ ಅವ್ನಿಗೆ ಉಳಿಯಂಗಿಲ್ಲ. ಸಂಸಾರದ ಆಶ್ರಯ ಮಾಡಿದವನಿಗೆ ಮಾನ ಬೇಕು, ಸಮ್ಮಾನ ಬೇಕು. ನಮ್ಗವರು ಕರೆದೇ ಇಲ್ಲ, ನಮ್ಗವರು ಸ್ವಾಗತ ಮಾಡಲೇ ಇಲ್ಲ, ನಾವು ಹೋದ್ರೆ ಅವ್ರು ನಮಗೆ ಚಾ ಕೊಡಿಸಲೇ ಇಲ್ಲ, ನಾವು ಅವ್ರ ಮನೆತನ ಹೋದ್ರೆ ಈ ಚಾಕ್ ಬರ್ರಿ ಅನ್ಲಿಲ್ಲ. ಮಾನ ಕೊಟ್ರೆ ಖುಷಿ ಆಗ್ತದ, ಮಾನ ಕೊಡ್ಲಿಲ್ಲ ಅಂದ್ರೆ ದುಃಖ ಆಗ್ತದ. ಸಂಸಾರದ ಆಶ್ರಯ ಮಾಡಿದ ಮನುಷ್ಯನಿಗೆ ಹಿಂಗೆ, ಒಮ್ಮೆ ಸುಖ ಒಮ್ಮೆ ದುಃಖ, ಒಮ್ಮೆ ಮಾನ ಒಮ್ಮೆ ಅಪಮಾನ, ಒಂದು ರಾಗ ಒಂದು ದ್ವೇಷ. ಪ್ರಪಂಚ ಅಂದ್ರೆ ಇಷ್ಟೇ, ಬೇಕು ಬೇಡ ಸಾಕು, ನಮ್ಮವರು ಇವ್ರು ಬ್ಯಾರೆಯವರು, ಇದರಿಂದ ಸುಖ ಇದರಿಂದ ದುಃಖ, ಇದು ಇದ್ರೆ ನಾ ಚಂದ ಇರ್ತೀನಿ, ಇದು ಇಲ್ಲ ಅಂದ್ರೆ ಇಲ್ಲ. ಸಂಸಾರ ಅಂದ್ರೆ ಇಷ್ಟೇ. ಯಾವ ವಸ್ತು ಶಾಶ್ವತ ಅಲ್ಲೋ ಆ ಶಾಶ್ವತವಲ್ಲದ ವಸ್ತುವನ್ನು ಆಶ್ರಯಿಸಿ, ಯಾವುದು ಸತ್ತು ಹೋಯ್ತದೋ, ಯಾವುದೊಂದಿನ ಕೈ ಬಿಟ್ಟು ಹೋಯ್ತದೋ, ಯಾವುದು ನಾಶ ಆಯ್ತದೋ ಆ ವಸ್ತುವನ್ನ ಆಶ್ರಯಿಸಿ ನಾ ಸುಖಿ ಆಗ್ತೀನಿ ಅಂದೇವಿ ಅಂದ್ರೆ ನಮ್ಗೆಂದೂ ಸುಖ ಸಿಗಂಗಿಲ್ಲ. ಸತ್ಯನಿತ್ಯವಾದ ವಸ್ತು ಪರಮಾತ್ಮ. ಆ ಪರಮಾತ್ಮನ ಆಶ್ರಯ ಯಾರು ಮಾಡ್ಯಾರೋ ಅವ್ರಿಗೆ ದುಃಖ ಅನ್ನುವುದೇ ಇಲ್ಲ. ಹಾಗಾದ್ರೆ ಪರಮಾತ್ಮ ನಮ್ಮ ಹೃದಯಕ್ಕೆ ಬರಬೇಕಂದ್ರೆ ನಾವೇನ್ ಮಾಡಬೇಕು? ಅದಕ್ಕೆ ಏನಾರ ದಾರಿ ಅದ ಏನು? ಈಗ ನಮ್ಮ ಮನಸ್ಸಿನ ತುಂಬ ಎಲ್ಲ ಸಂಸಾರದ. ನಮ್ಮ ಮನಸ್ಸು ಎಲ್ಲಿರ್ತದ? ಹಮೇಶ ಎಲ್ಲಿ ಓಡಾಡ್ತದ ನಮ್ಮ ಮನಸ್ಸು? ಹೊಲ ಮನಿ ರೊಕ್ಕ ರೂಪಾಯಿ ಬಂಗಾರು ಬೆಳ್ಳಿ ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಇದ್ರಾಗ ಬಿಟ್ರೆ ಮತ್ತೆಲ್ಲಿ ತಿರುಗ್ತದ ನಮ್ಮ ಮನಸ್ಸು? ಹಗಲು ರಾತ್ರಿ ನಾವು ಎಲ್ಲಿರ್ತೇವಿ? ಎಲ್ಲಾರ ಒಂದು ಜಾಗದಾಗ ಇರಬೇಕಲ್ಲ ನಮ್ಮ ಮನಸ್ಸು. ಎಲ್ಲಾರ ಇರ್ಬೇಕಂದ್ರೆ ಒಳಗರ ಇರಂಗಿಲ್ಲ, ಹೊರಗೆ ಇರ್ತದ. ಹೊರಗೆ ಇರ್ತದಂದ್ರೆ ಎಲ್ಲಿರ್ತದ? ರೊಕ್ಕಿನಗರ ಇರಬೇಕು, ದನ್ ಜೊತೆಗರ ಇರಬೇಕು, ಹೊಲದಗರ ಇರಬೇಕು, ಮಕ್ಕಳ ಜೊತೆಗರ ಇರಬೇಕು, ವ್ಯಾಪಾರದಾಗರ ಇರಬೇಕು, ಎದರದರ ಜೊತೆಗೆ ಇರ್ಬೇಕಲ್ಲ ಮನಸ್ಸು. ಅರೆ ಸಂಸಾರದ ಜೊತೆಗಿದ್ದಾಗ ಮನಸ್ಸು ದುಃಖಿ ಆಗ್ತದ, ಪರಮಾತ್ಮನ ಸಮೀಪ ಹೋಯ್ತು ಅಂದ್ರೆ ಆನಂದ ಸಿಗ್ತದೆ. ಇದು ಎಲ್ಲರ ಅನುಭವ ಅದ.
ಸಿದ್ಧಾರೂಢಪ್ಪನ ಜೋಗುಳ ಪದದೊಳಗೆ ಪಿತಾಂಬರಯ್ಯನವ್ರು ಬರೀತಾರೆ, ತನಯ ಸುಖಮಯ ಬ್ರಹ್ಮ ನೀನಬಹುದು ಕೇಳು, ಘನತತ್ವ ತಾತ್ವಿಕ ಅಳಿದ ಸೂಕ್ತಿಯಳು, ಅನುಭವಿಪ ಆನಂದ ಯಾರದು ಹೇಳು, ಅಲ್ಲಿ ವನಿತಾದಿ ವಿಷಯಗಳು ಇರ್ತವೇನು ಬೇಳು. ಅನುಪಮವಾದ ಮಾತಿದು. ಎಚ್ಚರದೊಳಗೆ ಟಿವಿ ಅದ, ಎಚ್ಚರದೊಳಗೆ ಚಹಾ ಅದ, ಎಚ್ಚರದೊಳಗೆ ನಾಷ್ಟ ಅದ, ಬೇಕಾದವ್ರು ಬರ್ತಾರ, ಬಂಗಾರ ಅದ, ಉಡಾಕ ಬಟ್ಟಿ ಅದಾವ, ಚಂದ ಮನಿ ಅದ, ಬಂಧು ಬಳಗದವ್ರು ಅದಾರ, ಕುಂತೊಡ್ಯಾಡ ಕಾರ್ ಗಾಡಿ ಅದ. ಎಚ್ಚರದೊಳಗೆ ಇಡೀ ಸಂಸಾರ ಅದ. ಏನ್ ಕೇಳ್ಬೇಕಂತ ಅದು ಕೇಳ್ತೇವಿ, ಏನ್ ನೋಡ್ಬೇಕಂತ ಅದು ನೋಡ್ತೇವಿ, ಏನು ತಿನ್ಬೇಕಂದ್ರೆ ಅದು ತಿಂತೇವಿ, ಎಲ್ಲಿಗೆ ಹೋಗ್ಬೇಕಂದ್ರೆ ಅಲ್ಲಿಗೆ ಹೋಗ್ತೇವಿ, ಏನು ಮಾಡ್ಬೇಕನ್ನಿಸ್ತೋ ಅದು ಮಾಡ್ತೇವಿ. ಯಾವಾಗ? ಎಚ್ಚರದೊಳಗೆ. ಏನು ಮಾಡ್ಬೇಕನ್ನೋದು ಮಾಡ್ದೇವಿ, ಏನು ಕೇಳ್ಬೇಕನ್ನೋದು ಕೇಳ್ದೇವಿ, ಏನು ತಿನ್ಬೇಕನ್ನೋದು ತಿಂದೇವಿ, ಎಲ್ಲಿಗೆ ಹೋಗ್ಬೇಕಂದ್ರೆ ಹೋದೇವಿ, ಎಂತ ದುಡ್ಬೇಕಂದ್ರೆ ಹುಟ್ಟೇವಿ. ಏನೆಲ್ಲ ಮಾಡಿದ್ರು ಸಹಿತ ಕೊನೆಗೆ ರಾತ್ರಿ 10-11 ತನ ಬೇಕಾದ ಧಾರಾವಾಹಿ ನೋಡ್ದೇವಿ. ಅಷ್ಟಾದ್ರೂ ಸಮಾಧಾನ ಸಿಗ್ತೇನೋ, ಧಾರಾವಾಹಿ ನೋಡ್ಕೋತಾನೆ ಕಣ್ಣು ಮುಚ್ಚಕ್ ಚಾಲು ಮಾಡ್ತೇವೆ. ಕೊನೆಗೆ ಏನ್ ಅನಿಸ್ತದ? ನೋಡೋದು ಸಾಕ್, ಕೇಳೋದು ಸಾಕ್, ಹೋಗೋದು ಸಾಕ್, ಬರೋದು ಸಾಕ್, ಎಲ್ಲ ಸಾಕಂದ್ರೆ ಲೈಟ್ ಬಂದ್ ಮಾಡಿ, ಟಿವಿ ಬಂದ್ ಮಾಡಿ, ಲೈಟ್ ಬಂದ್ ಮಾಡಿ, ಕಿಟಕಿ ಎಲ್ಲ ಬಂದ್ ಮಾಡಿ, ಪಲಂಗ್ ಮೇಲೆ ಹೋಗಿ ಹೊಚ್ಕೊಂಡು ಕಣ್ಣು ಮುಚ್ಚಿ ಮಲ್ಕೊಂಡೇವಿ ಅಂದ್ರ ನಿದ್ದೆ ಬಂತಂದ್ರೆ ಯಾರ ಮಾತಾಡಿಸ್ಬೇಕು. ನಿಮಗೆ ನಿದ್ದೆ ಬಂದಿರ್ಬೇಕು, ಟಿವಿ ಸೌಂಡ್ ಜೋರ್ ಇಡ್ಬೇಕು. ಹೆಂಗೈತದ ನಿಮ್ಗೆ? ನಿಮ್ಗ ನಿದ್ದೆ ಬಂದದ ಭಾಳ, ಇಡೀ ದಿನ ದಣದಿರಿ, ಥಕಾಸಿರಿ, ಮಲ್ಕೋಬೇಕಂತ ಪಲಂಗ್ ಮೇಲೆ ಹೋಗಿ ಮಲ್ಕೊಂಡಿರಿ, ಟಿವಿ ಸೌಂಡ್ ಇಟ್ಟರಪ್ಪ. ಹೆಂಗೈತದ? ಖುಷಿ ಅನ್ನಿಸ್ತದೆ? ಏನು ಅವರಿಗೆ ಹೊಡಿಲೆ, ನಾನೇ ಹೊಡ್ಕೊಲೆ, ಟಿವಿನೇ ಹೊಡಿಲೆ ಅಂದಂಗೆ ಆಯ್ತದ. ಎಷ್ಟೋ ಮಂದಿ ಟಿವಿ ಒಡೆದವ್ರ. ಮೊನ್ನೆ ಪೇಪರ್ದಾಗ ನೋಡಿದೆ ನಾನು, ನ್ಯೂಸ್ನಾಗೂ ಬಂತು, ಹೆಣ್ಣು ಮಗಳು ಫಾಸಿ ಹಾಕೊಂಡು ಸತ್ತಳಂತ. ಯಾಕ ಅಂದ್ರೆ ಈಗ ಧಾರಾವಾಹಿ ನೋಡೋದಿತ್ತಂತ, ಮಗನಿಗೆ ಕಾರ್ಟೂನ್ ನೋಡೋದಿತ್ತಂತ, ಅದು ರಿಮೋಟ್ ಕೊಡಲು ಹೋಯ್ತಂತ, ಈಗ ಫಾಸಿನೇ ಹಾಕೊಂಡಳಂತ. ಹೆಂಗಿರ್ಬೇಕ್ರಿ? ಎಷ್ಟು ನಮ್ಮ ಮನಸ್ಸು ಎಷ್ಟು ಹಾಳಾಗ್ಯದ, ನಮ್ಮ ಮನಸ್ಸು ಏಟು ಕೆಳಗೆ ಬಿದ್ದದ, ನಮ್ಮ ಮನಸ್ಸು ಸಂಸಾರದಾಗ ಏಟು ಮುಳುಗ್ ಹೋಗ್ಯದ. ಸ್ವಲ್ಪ ವಿಚಾರ ಮಾಡಿ ನೋಡ್ರಿ ನೀವು. ಶಾಸ್ತ್ರ ಹೇಳ್ತದ ನಮ್ಗ, ನಿದ್ಯಾಗ ನೋಡೋದಿಲ್ಲ, ನಿದ್ಯಾಗ ಕೇಳೋದಿಲ್ಲ, ನಿದ್ಯಾಗ ರಸಗುಲ್ಲ ಜಾಮೂನ್ ಇಲ್ಲ. ನಿದ್ದೆ ಬಂತಂದ್ರೆ ಎಲ್ಲ ಬಿಟ್ಟುಕೊಟ್ಟೆ ಅಲ್ಲಿಗೆ ಹೋಗ್ತೀರಿ. ಅಡಿಗೆ ಮಾಡ್ಲಕ್ ತಡ ಆಗಿರ್ಬೇಕು, ನೀವು ಮಲ್ಕೊಂಡಿರ್ಬೇಕು, ನಿದ್ದೆ ಹತ್ತಿರ್ಬೇಕು. ಹಸು ಹಾಗೆ ಒಂದು ಮಲ್ಕೊಂಡಾರಂತ ನೀ ಎಬಸಲಾಕ್ ಹೋಗ್ಬೇಕು. ನನಗೇನು ಜೊರತ್ತಿದೆ, ಈಗ ನನಗೆ ನಿದ್ದೆ ಬಂದದ, ನನಗೆ ಎದ್ದಾಗ ಉಣ್ತಾ ನಿನ್ನೆ ಉಂಟು ಮಕ್ಕೋ. ಗಾಢ ನಿದ್ದೆ ಬಂತಂದ್ರೆ ಉಣಾಕ್ ಮನಸ್ಸಿರಂಗಿಲ್ಲ, ಟಿವಿದಾಗ ಮನಸ್ಸಿರಂಗಿಲ್ಲ, ಹೋಗೋದು ಬರೋದಿಲ್ಲ. ಏಟ್ ಪ್ರೀತಿಯವ್ರು ಮಾತಾಡ್ಯಾರಂದ್ರು ಸಹಿತ ಆ ಮಾತು ನಮಗ್ ಬೇಸರ ಅನಿಸ್ತಾವ. ಯಾವಾಗ ಮಲ್ಕೋತೇವಿ, ನಿದ್ದೆ ಹತ್ತಂದ್ರ ಆ ನಿದ್ದೆಯೊಳಗೆ ನೋಡೋದಿಲ್ಲ, ನಿದ್ದೆ ಕೇಳೋದಿಲ್ಲ, ನಿದ್ಯಾಗ ತಿನ್ನೋದಿಲ್ಲ, ನಿದ್ಯಾಗ ಉಣೋದಿಲ್ಲ, ಸಂಸಾರೇ ಇಲ್ಲ ನಿದ್ಯಾಗ. ಮನಸ್ಸು ಹೊರಗಿರಂಗಿಲ್ಲ, ಮನಸ್ಸು ಒಳಗ ಹೋಗಿರ್ತದ. ಕಣ್ಣಿನಿಂದ ಒಳಗೆ ಸರಿತದ, ಕಿವಿಯಿಂದ ಒಳಗೆ ಸರಿತದ, ನಾಲಿಗೆಯಿಂದ ಒಳಗೆ ಸರಿತದ, ಇಂದ್ರಿಯಗಳಿಂದ ಒಳಗೆ ಸರಿದು ಹೋಗಿ ಆತ್ಮನ ಜೊತೆಗೆ ಒಂದಾಯ್ತು ಅಂದ್ರೆ ನಿದ್ಯಾಗ ಸಿಕ್ಕಟ ಆನಂದ ಪ್ರಪಂಚದೊಳಗೆ ಎದ್ರಾಗೂ ಸಿಗಂಗಿಲ್ಲ. ರಸಗುಲ್ಲ ಜಾಮೂನ್ ಆನಂದ ಏಟಿರ್ತದ್ರಿ? ಅದ್ರ ರುಚಿ ಹೇಳ್ತಾನ. ಬುಟ್ಟಿಯಾಗಿದ್ದಾಗೂ ಅದ್ರ ರುಚಿ ಇಲ್ಲ, ನುಂಗಿದ್ರಿ ಹೊಟ್ಟೆಯಾಗ ಹೋಯ್ತಂದ್ರೂ ಇಲ್ಲ. ರಸಗುಲ್ಲ ಜಾಮೂನ್ ರುಚಿ ಎಲ್ಲಿತನ? ನ್ಯಾಲ್ಗೆ ಮೇಲೆ ಇರೋ ತನನೇ. ಬುಟ್ಟಿಯಾಗಿದ್ರು ಅದ್ರ ಆನಂದ ಇಲ್ಲ, ಹೊಟ್ಟೆಗೆ ಹೋದ್ರು ಆನಂದ ಇಲ್ಲ, ಬರೀ ನಾಲ್ಗೆ ಮೇಲೆ ಇರೋ ತನನೇ ರಸಗುಲ್ಲ ಜಾಮೂನ ಆನಂದದ. ಹಾಂಗಂದು ರಸಗುಲ್ಲ ಹೊತ್ತು ಮುಳುಗತನ ನ್ಯಾಲ್ಗೆ ಮೇಲೆ ಇಟ್ಕೊಂಡು ಕುಂತವ್ರು ಯಾರು ಆದಾರೇನು? ಹಿಂಗ್ ಬರ್ತದೇನ್? ಹಿಂಗೆ ಏನಾರ ಮಾಡ್ಲಕ್ ಬರ್ತದೇನ್? ಬುಟ್ಟ್ಯಾಗಿದ್ರು ಅದ್ರ ಆನಂದ ಇಲ್ಲ, ಹೊಟ್ಟೆಗೆ ಹೋದ್ರು ಅದರ ಆನಂದ ಇಲ್ಲ. ನಾವು ಹೊಟ್ಟೆಗೂ ಬುಟ್ಟ್ಯಾಗೂ ಇಡಂಗಿಲ್ಲ, ನಾವು ಹೊಟ್ಟೆಗೂ ಹೋಗಿ ಕೊಡಂಗಿಲ್ಲ. ಹೊಪ್ಪಂತ ಕುಂತಿ ಅಂದ್ರ ನಡೀತದೇನ? ಹಂಗ ನಡೆಯಂಗಿಲ್ಲ. ಭಾಳ ಜಾಮೂನ್ ಆನಂದ ಅಂದ್ರ ನಿಮಿಷ 2 ನಿಮಿಷ, ಭಾಳ ಆದ್ರೆ 1-4-5 ತಿಂದೆ ಅಂದ್ರ. ಈಗ ಎಲ್ಲರಿಗೆ ಶುಗರ್, ಭಾಳ ಮಂದಿಗೆ. ಈ ಮೊದ್ಲಿನ ಮಂದಿಗೆ ಹೋಗ್ಯದ. ಈಗ ಏನ್ ತಿಂದಾರಂದ್ರು 1, 2, 3 ಭಾಳ ಐತಿ. ಏಟು ಜಾಮೂನ್ ಮೇಲೆ ಭಾಳ ಜೀವನ ಅಂದ್ರೆ 5 ತಿಂದ. ಅದ್ರ ಆಚೆಗೆ ಏನ್ ತಿಂತಾನ? 6ನೇದು ತಿಂದ ಅಂದ್ರೆ 5 ಎಲ್ಲ ಹೊರಗೆ ತಗೊಂಡು ಬರ್ತದ. ಅದು ನಿಮ್ಗೆ ಗೊತ್ತದ ಮಾತು.
ರಸಗುಲ್ಲ ಜಾಮೂನು ಸಂಸಾರ ಆನಂದ ಏಟದ ಅಂದ್ರು ನಿಮಿಷ 2 ನಿಮಿಷ. ನಿದ್ದೆ ಆನಂದ 4 ತಾಸು 5 ತಾಸು 6 ತಾಸು 8 ತಾಸು ಮಕ್ಕೋತಾರ. 10 ತಾಸು ಮಕ್ಕೋರು ಅದಾರ. 7 ಅಂತ ಎಬ್ಸ್ತಾ ಹೋದಂಗ ಹೂ ಅನ್ಕೋತ ಹಾಸಿಗೆಗೆ ಹೊಳೆಡೋರು ಎಷ್ಟೋ ಮಂದಿ ಇರ್ತಾರ. ಎಬಸಿದ ಮ್ಯಾಲ ಎದ್ದು ಕುಂತು ಎದ್ದಿದೆ ಬಂದೆ ಹೊರಗ ಅಂದರು ಸಹಿತ ಅಲ್ಲೇ ಕಣ್ಣು ಮುಚ್ಕೊಂಡು ತೂ ಕುಡಿಸೋರು ಎಷ್ಟೋ ಜನ ಇರ್ತಾರೆ. ನಿದ್ದಿ ಆನಂದ 10 ತಾಸಾದರೂ ಸಹಿತ ಸಾಕ್ ಅನ್ಸಂಗಿಲ್ಲ. ರಸಗುಲ್ಲ ಇನ್ನೊಂದೆರಡು ಹೆಚ್ಚಿಗೆ ತಗೋರಿ ಅಂದ್ರೆ ಮುಖ ಕಿವುಚಾಕ್ ಚಾಲು ಮಾಡ್ತಾನ. ತಾಟಿನ ಮೇಲೆ ಬಾಳ ಬೀಳ್ತಾನ. ಬ್ಯಾಡು ಯಪ್ಪ ಏನ್ ಉಣು ಅಂತೆ ಎದ್ದು ಹೋಗಂತಿ ಅಂತ ಅಂದ್ಮ್ಯಾಲ ನಿದ್ಯಾಗ ಜಗತ್ತಿಲ್ಲ, ನಿದ್ಯಾಗ ಆತ್ಮ ಅದ. ಆ ಆತ್ಮನಿಗೆ ಸಮೀಪ ಆದ ಸಲುವಾಗಿ ನಿನಗ ಆನಂದ ಅದ. ನಿದ್ಯಾಗ ಆನಂದ ಇದ್ದಿದ್ದು ಎದ್ದಾಗಿಲ್ಲ, ಎದ್ದಾಗ ದುಃಖ ಅದ. ನಿದ್ಯಾಗ ಆನಂದ ಅದ. ಎದ್ದಾಗೂ ನಿನಗ ಆನಂದ ಸಿಗಬೇಕಂದ್ರೆ ನಿನ್ನ ಮನಸ್ಸು ಪರಮಾತ್ಮನ ಪಾದದೊಳಗೆ ಒಯ್ದಿಡು ಸಾಕು. ಇದಕ್ಕೆ ಬಿಟ್ಟರೆ ಹೆಚ್ಚಿನ ಸಾಧನ ಇಲ್ಲ. ಮನಸ್ಸು ಭಗವಂತನೊಳಗ ನಿಂತತ್ತು ಅಂದ್ರೆ ದುಃಖ ಅನ್ನುವುದೇ ಇಲ್ಲ. ಮನಸ್ಸು ನಿದ್ಯಾಗ ಆತ್ಮನೊಳಗೆ ಹೋಗಿ ನಿಲ್ತದ, ಆನಂದದ. ಎಚ್ಚರದೊಳಗ ಪಿಂಡಾಂಡದೊಳಗ, ಇದಕ್ಕೆ ಶರೀರಕ್ಕೆ ಪಿಂಡಾಂಡ ಅಂತಾರ. ಈ ಪಿಂಡಾಂಡದೊಳಗ ಆತ್ಮನೊಳಗೆ ನಿಲ್ತದ, ಆನಂದದ. ಬ್ರಹ್ಮಾಂಡದೊಳಗ ಪರಮಾತ್ಮನೊಳಗೆ ನಿಲ್ಲಿಸು, ಆನಂದನೇ ಆನಂದದ. ಪರಮಾತ್ಮನಿಗೆ ತ್ಯಾಗ ಮಾಡಿ ಆನಂದ ಪಟ್ಟವರು ರಾಜ ಮಹಾರಾಜರೇ ಇಲ್ಲಂದ್ಮೇಲೆ ನಮ್ದು ಎಷ್ಟು ರೊಕ್ಕ, ನಮ್ಮ ಮನಿ ಎಷ್ಟು, ನಮ್ಮ ಕಾರ್ ಎಂಥದ್ದು, ಭಾಳ ಆದ್ರೆ ನಮ್ಮ ಮನೆ ನಮ್ದೆಲ್ಲ 1 ಕೋಟಿ 2 ಕೋಟಿ ರೂಪಾಯಿ ಸಂಸಾರ ಇದ್ದಿರ್ಬೇಕು. ಅದಕ್ಕಿಂತ ಹೆಚ್ಚಿಗೆ ಯಾರ ಇದ್ದಿರ್ಬೇಕು, 20-30 ಕೋಟಿ ರೂಪಾಯಿದವರು. ನಮ್ದೇನು ಗಂಟು ಹೋಗ್ಯದ ಇದ್ದಿರ್ಬೇಕು ನಿಮ್ಮ ಮನ್ಯಾಗ ಐಶ್ವರ್ಯ. ಅಷ್ಟೆಲ್ಲ ಇದ್ದರೂ ಸಹಿತ ರಾಜರಿಗೆ ಆನಂದ ಸಿಕ್ಕಿಲ್ಲ ಅಂದ್ಮೇಲೆ ಜೀವನದೊಳಗೆ ಸಂಸಾರದ ಆಶ್ರಯ ಮಾಡಿ ಯಾರೂ ಸುಖಿ ಆಗಿಲ್ಲ. ಸುಖಿ ಆಗ್ಲಕ್ಕೆ ಒಂದೇ ದಾರಿ ಅದ, ಅದು ಭಗವಂತನ ಆಶ್ರಯ.